ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ನಮ್ಮೂರ ಹತ್ರ ಇರೋ ನಮ್ಮ ಮನೆ ದೇವರ ಹಬ್ಬ ಇತ್ತು. ಅಲ್ಲಿಗೆ ಹೋಗಿದ್ವಿ. ಹುಲಿಯೂರಮ್ಮ ಅಂತ, ಹುಲಿಯೂರಮ್ಮನ ದೇವಸ್ಥಾನ. ಇದನ್ನು ಹಳೆಯೂರಮ್ಮ ದೇವಸ್ಥಾನ ಅಂತಲೂ ಕರೀತಾರೆ. ಆ ಊರಿನ ಹೆಸರು ಹಳೆಯೂರಮ್ಮ ಅಂತ ಇರೋದ್ರಿಂದ ಅದಕ್ಕೆ ಹಳೆಯೂರಮ್ಮ ಅಂತಾರೆ. ಮತ್ತು ಇದು ಹುಲಿಯೂರು ದುರ್ಗದಲ್ಲಿ ಇರೋದ್ರಿಂದ ಇದನ್ನು ಹುಲಿಯೂರು ದುರ್ಗ ಅಂತಲೂ ಹುಲಿಯೂರಮ್ಮ ಅಂತಲೂ ಕರೀತಾರೆ. ಇದು ಮದ್ದೂರಿಂದ 30 ಕಿಲೋಮೀಟರ್ ಇದೆ. ಇಲ್ಲಿ ವರ್ಷಕ್ಕೊಂದ್ಸರಿ ಜಾತ್ರೆ ಮಾಡ್ತಾರೆ. ತುಂಬ ಗ್ರ್ಯಾಂಡಾಗಿ ಹಬ್ಬ ಮಾಡ್ತಾರೆ. ಇದು ತುಂಬ ಪವರ್ಫುಲ್ ಗಾಡು. ಇಲ್ಲಿ 3 ದಿನ ಜಾತ್ರೆ ಮಾಡ್ತಾರೆ. ಒಂದಿನ ನಾನ್ ವೆಜ್ ಮಾಡ್ತಾರೆ, ಒಂದಿನ ವೆಜ್ ಮಾಡ್ತಾರೆ. ಆ ಊರಲ್ಲಿ ಇರೋ ಸುತ್ತಮುತ್ತ ಹಳ್ಳೀಲಿ ಎಲ್ಲರೂ ಇದನ್ನು ಹಬ್ಬನ ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡ್ಕೊಳ್ತಾರೆ. ಭಾನುವಾರ ಸ್ಟಾರ್ಟಾಗಿ ಸೋಮವಾರ ಮತ್ತು ಮಂಗಳವಾರ 3 ದಿನ ಹಬ್ಬ ಆಚರಿಸ್ತಾರೆ. ಫಸ್ಟ್ ದಿನ ತಂಬಿಟ್ಟಿನ ಆರತಿ ಮಾಡ್ತಾರೆ. ಮತ್ತು ಪೂಜೆ, ಅಲಂಕಾರ, ಹೋಮ ಎಲ್ಲ ಇರುತ್ತೆ. 2ನೇ ದಿನ ಬೆಳಗ್ಗೆನೇ ಕೊಂಡ ಇರುತ್ತೆ. ಅದನ್ನು 5 ಗಂಟೆಗೆ ಕೊಂಡ ಹಾಯ್ತಾರೆ. ಇದನ್ನು ದೇವ್ರು ಹೊತ್ಕೊಂಡು ಕೊಂಡ ಹಾಯ್ತಾರೆ. ಅದಾದಮೇಲೆ ಬಾಯಿ ಬೀಗ ಚುಚ್ಚಿಸ್ಕೊಳ್ತಾರೆ. ಬಾಯಿ ಬೀಗ ಚುಚ್ಚಿಸೋದು ಅಂದರೆ ಏನಾದರೂ ಅವ್ರು ಹರಕೆ ಕಟ್ಕೊಂಡಿದ್ರೆ ಆ ಹರಕೆ ಈಡೇರಿದ್ರೆ ಬಾಯಿಗೆ ಈ ಕಡೆಯಿಂದ ಹಾಕಿ ಆ ಕಡೆಯಿಂದ ಒಂದು ತಂತಿ ಥರ ಇರುತ್ತೆ, ಅದನ್ನು ಹಾಕಿ ಲಾಕ್ ಮಾಡ್ತಾರೆ. ಅದನ್ನು ಬಾಯಿ ಬೀಗ ಅಂತಾರೆ ನಮ್ಮೂರ ಕಡೆ. ನಿಮ್ಮ ಕಡೆ ಏನಂತಾರೋ ನನಗೆ ಗೊತ್ತಿಲ್ಲ. ಯಾರಾದರೂ ಹರಕೆ ಈಡೇರಿದ್ರೆ ಆ ಥರ ಬಾಯಿ ಬೀಗ ಚುಚ್ಚಿಸ್ಕೊಳ್ತಾರೆ. ಅದಾದಮೇಲೆ ಮಧ್ಯಾಹ್ನದ ಹೊತ್ತಿಗೆ ಮತ್ತು ಮುಡಿ ತೆಗ್ಸೋರು ಇರ್ತಾರೆ. ಮುಡಿ ಅಂತಂದರೆ ಅವ್ರಿಗೂ ಹರಕೆ ಎಲ್ಲ ಅಂದ್ಕೊಂಡಿರೋದೆಲ್ಲ ಆಗಿದ್ರೆ ತಲೆಮುಡಿ ಕೊಡಿಸ್ತಾರೆ. ಮಕ್ಳುಗಳಿಗೆಲ್ಲ ತಲೆಮುಡಿ ಕೊಡಿಸ್ತಾರೆ. ದೊಡ್ಡವ್ರು ಕೂಡ ತಲೆಮುಡಿ ಕೊಡಿಸ್ಕೋತಾರೆ. ಇದು ವರ್ಷ ಕೂಡ ಮಾಡ್ತಾರೆ. ಅಷ್ಟು ಪವರ್ಫುಲ್ ಗಾಡಿದು. ನೀವು ಒಂದ್ಸರಿ ಹೋಗ್ಬಿಟ್ಟು ಬನ್ನಿ, ನಿಮಗೆ ಗೊತ್ತಾಗುತ್ತೆ ಅದು ಎಷ್ಟು ಪವರ್ಫುಲ್ ಗಾಡ್ ಅಂತ. ಮತ್ತು ಮಧ್ಯಾಹ್ನ ತೇರಿರುತ್ತೆ. ಪ್ರತಿಯೊಬ್ಬರು ತೇರು ನೋಡಿಕೊಂಡು ಜಾತ್ರೆಯಲ್ಲಿ ಸುತ್ತಾಡಿಕೊಂಡು ಸಾಯಂಕಾಲ 4:30 ಇಲ್ಲ 5 ಗಂಟೆಗೆ ತೇರನ್ನ ಎಳೀತಾರೆ. ಆ ತೇರು ತುಂಬ ಗ್ರ್ಯಾಂಡಾಗಿರುತ್ತೆ. ತುಂಬ ಹೈಟ್ ಕೂಡ ಇರುತ್ತೆ. ಅದನ್ನು ಎಳೀತಾರೆ. ಎಲ್ಲರೂ ಜನ ಸೇರಿಕೊಂಡು ಅದನ್ನು ಎಳೀತಾರೆ. ಸ್ವಲ್ಪ ಒಂದು ರೌಂಡು ದೇವಸ್ಥಾನ ಸುತ್ತ ಬರೋ ಥರ ಎಲ್ಲ ಭಕ್ತರು ಅದನ್ನು ಎಳ್ಕೊಂಡು ಹೋಗ್ತಾರೆ. ಮತ್ತು ಜಾತ್ರೆಯಲ್ಲಿ ತುಂಬ ಶಾಪಿಂಗ್ಸ್ ಎಲ್ಲ ಮಾಡಿಕೊಂಡು ಜಾತ್ರೆ ಎಲ್ಲ ಸುತ್ತಾಡಿಕೊಂಡು ಆರಾಮಾಗಿ ಅಲ್ಲೇ ಇದ್ದು ಕೊಂಡ ನೋಡಿಕೊಂಡು ನಿದ್ದೆಗೆಟ್ಕೊಂಡು ಒಂದು ದಿನ ಅಲ್ಲೇ ಸ್ಟೇ ಆಗಿ ಎಲ್ಲರೂ ಕೂಡ ಭಕ್ತರು ಬಂದು ಅಲ್ಲೇ ಇರ್ತಾರೆ. ತುಂಬ ಪವರ್ಫುಲ್ ಗಾಡ್ ಅದು. ಅಲ್ಲೇ ಊಟದ ವ್ಯವಸ್ಥೆ ಕೂಡ ಇರುತ್ತೆ. ಅಲ್ಲಿ ಊಟನೂ ಮಾಡ್ತಾರೆ, ಅಡುಗೆನೂ ಮಾಡ್ತಾರೆ. ಎಷ್ಟು ಜನ ಭಕ್ತರು ಬಂದ್ರೂ ಅವ್ರಿಗೆಲ್ಲ ಅಡುಗೆ ಕೂಡ ಮಾಡ್ತಾರೆ. ಒಂದು ಸರಿ ಅಲ್ಲಿಗೆ ದೇವಸ್ಥಾನಕ್ಕೆ ಹೋಗಿ ನೀವು ಭೇಟಿ ಮಾಡಿ ದರ್ಶನ ಮಾಡ್ಕೊಂಡು ಬನ್ನಿ, ಒಳ್ಳೆಯದಾಗುತ್ತೆ. ಆದರೆ ನಿಮ್ಗೊಂದು ಸರಿ ಬಂದು ಈ ದೇವಸ್ಥಾನಕ್ಕೆ ಭೇಟಿ ನೀಡಿ. ನಿಮ್ಮ ಕಷ್ಟಗಳೆಲ್ಲ ಏನಾದರೂ ಇದ್ದರೆ ಹೇಳ್ಕೊಳ್ಳಿ, ದೇವರು ಪರಿಹಾರ ಮಾಡ್ತಾರೆ. ತುಂಬ ಪವರ್ಫುಲ್ ಗಾಡು. ಮತ್ತು ಇಲ್ಲಿ ತುಂಬ ಜನ ನಿಂಬೆಹಣ್ಣು ದೀಪನ ಕೂಡ ಹಚ್ತಾರೆ, ಅವ್ರ ಕಷ್ಟ ಬೇಗ ನಿವಾರಣೆ ಆಗಲಿ ಅಂತ. ನೀವು ಫ್ರೀ ಇದ್ದರೆ ಹೋಗಿ ಒಂದು ಸಾರಿ ವಿಸಿಟ್ ಮಾಡ್ಕೊಂಡು ಬನ್ನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಡಿಯೋ. ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಆಲ್. ಬಾಯ್.